ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳಾ ಚೇತನ್. ಆ್ಯಕ್ಚುಲಿ ತುಂಬ ದಿನ ಆಗಿದೆ ವಿಡಿಯೋಗಳನ್ನು ಮಾಡಿ. ಸೊ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದೆ. ಸೊ ಸ್ವಲ್ಪ ಹೋಮ್ ರಾಬ್ರಿ ಆಗಿತ್ತು, ಹಾಗಾಗಿ ನಾನು ಅಷ್ಟು ಕಾನ್ಸಂಟ್ರೇಷನ್ ಕೊಡೋದಕ್ಕಾಗಲಿಲ್ಲ ಯೂಟ್ಯೂಬ್ ಕಡೆ. ಸೊ ಅದಕ್ಕಾಗಿ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡೋಣ. ಯಾವಾಗೂ ರೆಗ್ಯುಲರ್ ಡಯಟ್ ಫುಡ್ ತಿಂತೀವಿ, ಒಂದು ಸರಿ ಸ್ವಲ್ಪ ಮಾವಿನಕಾಯಿ ಚಿತ್ರಾನ್ನ ತಿನ್ನೋಣ, ಯಾಕೆಂದರೆ ಈ ಸೀಸನ್ ಅಲ್ವಾ, ಮತ್ತು ಈ ಥರ ಮಾವಿನಕಾಯಿ ಸಿಗಲ್ಲ, ಮತ್ತು ಈ ರೆಸಿಪಿಗಳನ್ನ ಮಾಡೋದಕ್ಕೂ ಅಷ್ಟು ಆಗಲ್ಲ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಯೂಶ್ವಲಿ ಪ್ರೋಟೀನ್ಗೆ ಮೊಟ್ಟೆನ ಇಟ್ಟೇ ಇಡ್ತೀನಿ. ಮೊಟ್ಟೆನ ಬೇಯೋದಕ್ಕಿಟ್ಟೆ. ಇದು ಮಾರ್ನಿಂಗ್ ರೂಟೀನ್ ಆಗಿರೋದ್ರಿಂದ ಮಾರ್ನಿಂಗ್ ಆ್ಯಕ್ಚುಲಿ ಸ್ವಲ್ಪ ಕೋಲ್ಡ್ ಸೀಸನ್, ಈಗ ಆ್ಯಶ್ ಗಾರ್ಡು ಈ ಜ್ಯೂಸ್ಗಳನ್ನು ನಾವು ಅಷ್ಟು ಕುಡಿಯಲ್ಲಲ್ಲ, ಹಾಗಾಗಿ ಸ್ವಲ್ಪ ಅಜ್ವೈನ್ ಮತ್ತು ಜೀರಿಗೆನ ಹಾಕ್ಕೊಂಡು ನೀರನ್ನು ಕುದಿಸಿ ಆ ವಾಟರನ್ನು ಕುಡಿತಾ ಇದ್ದೀವಿ. ಸೊ ಹಾಗಾಗಿ ಮೊಟ್ಟೆನ ಇಟ್ಟೆ ಬೇಯೋದಕ್ಕೆ, ಅನ್ನ ಬೇಯೋದಕ್ಕಿಟ್ಟೆ. ಅದಾದ ನಂತರ ಕಾದಿರೋಂಥ ಜೀರಿಗೆ ಮತ್ತು ಅಜ್ವೈನ್ ವಾಟರನ್ನು ಹಾಕ್ಕೊಂಡು ಮಾರ್ನಿಂಗ್ ನಾನು ಮತ್ತು ಹಸ್ಬೆಂಡ್ ಇಬ್ಬರು ಕುಡಿದ್ವಿ. ಸೊ ಈಗ ಮಕ್ಕಳಿಲ್ಲ, ಮಕ್ಕಳು ಸ್ವಲ್ಪ ಸಮ್ಮರ್ ಹಾಲಿಡೇಸ್ ಅಜ್ಜಿ ಮನೆಗೆ ಹೋಗಿದ್ದಾರೆ, ಹಾಗಾಗಿ ಸ್ವಲ್ಪ ನಮಗೆ ಬೇಕಾಗಿರೋವಂಥ ಊಟಗಳನ್ನು ಮಾಡ್ಕೊಳ್ತಾ ಇರ್ತೀನಿ. ಸೊ ನೋಡಿ ಇಷ್ಟು ಚೆನ್ನಾಗಿದೆ ಮಾವಿನಕಾಯಿ, ಫ್ರೆಶ್ ಆ್ಯಕ್ಚುಲಿ ಗಿಡದಲ್ಲಿ ಕಿತ್ಕೊಂಡು ಬಂದಿದ್ದು. ಸೊ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ತುರ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದಾಗಿಂದ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡಿರಲಿಲ್ಲ. ಸೊ ಹಾಗಾಗಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಗ್ರೇಟ್ ಮಾಡಿಕೊಂಡೆ. ಹಾಗೆ ಯೂಶ್ವಲಿ ಕುಕ್ಕರ್ ವಿಷಲ್ ಸಿಡಿಬಾರ್ದು ಸುತ್ತ ಅಂದ್ಬಿಟ್ಟು ನಾನು ಈ ರೀತಿ ಅಲ್ಯೂಮಿನಿಯಂ ಫಾಯಿಲಲ್ಲಿ ಇಡ್ತೀನಿ. ಆಗ ಗ್ಯಾಸ್ ನೋಡಿ ಎಷ್ಟು ನೀಟಾಗಿರುತ್ತೆ. ರೈಸ್ ಆಲ್ರೆಡಿ ಆಗಿದೆ, ಆದರೂ ಗ್ಯಾಸ್ ಸ್ಟವ್ ನಾನು ಮತ್ತೆ ಕ್ಲೀನ್ ಮಾಡಿಕೊಂಡೇ ಇಲ್ಲ, ಅಷ್ಟು ನೀಟಾಗಿದೆ. ಸೊ ಅನ್ನ ಆಲ್ಮೋಸ್ಟ್ ಆರಿದೆ. ಅದಾದ ನಂತರ ನಾನು ಒಂದು ಬಾಣಲಿಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಗೆ ಕಡಲೆ ಬೀಜವನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಅಂತೂ ಜಾಸ್ತಿನೇ ಯೂಸ್ ಮಾಡಿದ್ದೀನಿ. ಸೀರಿಯಸ್ಲಿ ಬ್ಯಾಲೆನ್ಸ್ಡ್ ಫುಡ್ ಅಥವಾ ಡಯಟ್ ಫುಡ್ಡನ್ನು ಮಾಡ್ತಾ ಇಲ್ಲ ನಾನಿಲ್ಲಿ. ಸೊ ಸ್ವಲ್ಪ ನಮ್ಮ ಟೇಸ್ಟು, ಕೆಲವು ಟೈಮ್ ನಾನು ಕ್ಯಾಲೋರೀಸ್ನ ಕೌಂಟ್ ಮಾಡಲ್ಲ, ಜಸ್ಟ್ ಪ್ರೋಟೀನ್ ಇದ್ದರೆ ನಮಗೆ ಬೇಕಾಗಿರೋವಂಥ ಫುಡ್ ಮಾಡಿಕೊಂಡ್ರೆ ಸಾಕು ಅಂತ ನಾನು ಯೂಶ್ವಲಿ ಹಾಗೆ ಮಾಡ್ಕೊಳ್ತೀನಿ. ಸೊ ಅದೆಲ್ಲ ಫ್ರೈ ಆದ ನಂತರ ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಅಂಥ ಮಾವಿನಕಾಯಿ, ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಮತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಾವಿನಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಈರುಳ್ಳಿ ಏನು ಹಾಕೋದು ಬೇಡ, ಬರೀ ಮಾವಿನಕಾಯಿ, ಈರುಳ್ಳಿ ಸಿಕ್ಕಿದ್ರೆ ಈರುಳ್ಳಿ ಮತ್ತು ಮಾವಿನಕಾಯಿ ಫ್ಲೇವರ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ನೋಡಿ ಮಾವಿನಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ರೈಸ್ ಆಗಿರೋದನ್ನು ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ರೆಗ್ಯುಲರಾಗಿ ರೈಸ್ ಕನ್ಸ್ಯೂಮ್ ಮಾಡಲ್ವಲ್ಲ, ಹಾಗಾಗಿ ನಾನು ರೈಸನ್ನು ಸ್ವಲ್ಪ ಮೆತ್ತ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಡಯಟ್ ಫುಡ್ ತಿಂದು ಸಡನ್ನಾಗಿ ಹೆವಿ ರೈಸ್ ತಿಂದರೆ ಹೊಟ್ಟೆ ನೋವು ಬರುತ್ತೆ, ಹಾಗಾಗಿ. ಸೊ ರೈಸನ್ನೆಲ್ಲ ಚೆನ್ನಾಗಿ ಮಾವಿನಕಾಯಿ ಗೊಜ್ಜು ಜೊತೆ ಮಿಕ್ಸ್ ಮಾಡಿ ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಯಿತು. ಸೊ ಇದಕ್ಕೆ ನಾನು ಪ್ರೋಟೀನ್ಗೆ ಎಗ್ಗನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಬೇಸಿಗೆ ಕಾಲ ಮಜ್ಜಿಗೆನ ಕುಡಿಬೇಕು ಅನ್ನಿಸ್ತು, ಹಾಗೆ ಲೈಟಾಗಿ ಮಸಾಲ ಮಜ್ಜಿಗೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ಸೊ ಒಂದು ಕಪ್ಗೆ ನಾನಿಲ್ಲಿ ಒಂದು 3-4 ಸ್ಪೂನಷ್ಟು ಮೊಸರು, ಹಾಗೆ ಸ್ವಲ್ಪ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು, ಪಿಂಕ್ ಸಾಲ್ಟು, ಹಾಗೆ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಚಾಟ್ ಮಸಾಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರನ್ನು ಹಾಕ್ಕೊಂಡು ನಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುಗೆ ನೀರನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೋಬೇಕು. ಸೊ ನೋಡಿ ಮಸಾಲ ಮಜ್ಜಿಗೆ ಕೂಡ ರೆಡಿ ಆಯಿತು. ಸೊ ಮಸಾಲ ಮಜ್ಜಿಗೆಯನ್ನು ಕೂಡ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ, ಇನ್ಸ್ಟೆಂಟಾಗಿ ಈ ಸೀಸನ್ಗೆ ನಾವು ಆ್ಯಕ್ಚುಲಿ ಮಾವಿನಕಾಯಿ ಚಿತ್ರಾನ್ನ, ಅದ್ರ ಜೊತೆಗೆ ಮಸಾಲ ಮಜ್ಜಿಗೆ, ಮೊಟ್ಟೆ, ಹಾಗೆ ಸ್ವಲ್ಪ ಬೇಕಿದ್ರೆ ನಾನು ಸೆರಳಿ ಲೀವ್ಸನ್ನು ಕೂಡ ತೊಗೊಂಡಿದ್ದೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಹೇಗೆ ಅನ್ನಿಸ್ತು? ಈಸಿಯಾಗಿ, ಇನ್ಸ್ಟೆಂಟಾಗಿ 10 ಮಿನಿಟ್ಸ್ಗೆ ಮಾಡೋವಂಥ ಬ್ರೇಕ್ಫಾಸ್ಟ್ ಇದು. ಒಮ್ಮೆ ಟ್ರೈ ಮಾಡಿ. ಯಾವಾಗೂ ಡಯಟ್ ಫುಡ್ ತಿಂದು ತಿಂದು ಬೇಜಾರಾಗಿದ್ದರೆ ಒಮ್ಮೆ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡಿಕೊಂಡು ತಿನ್ನಿ. ಹಾಗೆ ಪ್ಲೇಟ್ ತುಂಬ ಹಾಕ್ಕೋಬೇಡಿ, ಜಸ್ಟ್ 1 ಪೋರ್ಷನ್ ಅಷ್ಟು ರೈಸನ್ನು ಹಾಕ್ಕೊಂಡು ತಿನ್ನಿ. ಹಾಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಒತ್ತಿ. ಥ್ಯಾಂಕ್ ಯು ಸೋ ಮಚ್.